ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ತಮಿಳುನಾಡಿಗೆ ಕೆಆರ್ಎಸ್ ನಿಂದ ರಾಜ್ಯ ಸರ್ಕಾರ ನೀರು ಹರಿಸುತ್ತಿದೆ ಎಂಬ ಆರೋಪದ ನಡುವೆ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ನೀಡಿರುವ ಹೇಳಿಕೆ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕಣ್ಣೆದುರೇ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿರುವ ದೃಶ್ಯಗಳಿದ್ರೂ ಸರ್ಕಾರ ಆಗ್ಲಿ ನಾವಾಗ್ಲಿ ನೀರು ಬಿಟ್ಟಿಲ್ಲ, ಎಲ್ಲಿ ಬಿಟ್ಟಿದ್ದೀವಿ ತೋರಿಸಿ ಎಂದು ನಿರ್ಲಕ್ಷ್ಯದ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಅಪ್ಪನಾಣೆ ನಾವು ನೀರ್ನ ಬಿಟ್ಟಿಲ್ಲ, ನನಗೆ ಕ್ಷಣದ ಮಾಹಿತಿ ಇದೆ, ನೀರಾವರಿಯಲ್ಲಿ ಎಲ್ಲರಿಗಿಂತ ಪ್ರಭುತ್ವ ಹೊಂದಿದ್ದೀನಿ, ನೀರು ಎಷ್ಟು ಹೋಗ್ತಿದೆ ಅಂತ ನನಗೆ ಸೆಕೆಂಡ್ಗೂ ಮಾಹಿತಿ ಪಡಿತಾ ಇದ್ದೇನೆ ಎಂದು ಶಾಸಕ ರಮೇಶ್ ಬಾಬು ಹೇಳಿದ್ದಾರೆ. ಕೆಆರ್ಎಸ್ ನಿಂದ ನೀರು ಹರಿಯುತ್ತಿರುವ ಬಗ್ಗೆ ಆರೋಪ ಪ್ರತ್ಯಾರೋಪ ಮುಂದುವರೆದಿದ್ದು, ಶಾಸಕ ರಮೇಶ್ ಬಾಬು ಹೇಳಿಕೆ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ನನಗೆ ನೀರಾವರಿ ಬಗ್ಗೆ ಎಲ್ಲರಿಗೂ ನಾನು ಪ್ರಭುತ್ವ ಸ್ಥಾಪನೆ ಮಾಡಿದವರು ನನಗೆ ನೀರು ಎಷ್ಟು ಹೋಯ್ತಾ ಇದೆ ಅಂತ ನಾನು ಸೆಕೆಂಡ್ ಮಾಹಿತಿ ಪಡೆಯೋನು. ನಮ್ಮ ಅಪ್ರಾಣಿಗೂ ಯಾರು ನಮ್ಮ ಸರ್ಕಾರ ನಮ್ಮ ಅಪ್ರಾಣಿಗೂ ನಾವು ಕೊಟ್ಟಿಲ್ಲ. ನೀರು ಎಲ್ಲಿ ರಿಯಲೈಸ್ ಆಯ್ತಾ ಇದೆ ಅಂದರೆ ನಾವೇನು ನೀರು ಕೊಟ್ಟಿದ್ದೀವಿ, 1 ತಿಂಗಳಿಂದ ನಾವು ನೀರು ಕೊಟ್ಟಿದ್ದೀವಿ ಕುಡಿಯೋಕೆ ಅಂತ. ಕುಡಿಯೋ ನೀರು ಕೊಡ್ಲೇಬೇಕು ಅಂತ ಒತ್ತಾಯ ಮಾಡಿ ನಾವು ನಮ್ಮೆಲ್ಲ ಶಾಸಕರು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ. ಆವಾಗ ಯಾರು ಕೇಳಲೇ ಇಲ್ಲ ರೈತರು.